ಓಂ ನಮೋ ಭಗವತೆ ವೈರಾಜಾಯ ಪರಮಪುರುಷಾಯ. ನಮೋ ಭಗವತ್ಯೈ ಪ್ರಕೃತಯೇ. ನಮೋ ಭಗವತೆ ವಿರಾಜೆ ಚತುರ್ಮುಖಾಯ. ನಮಃ ಸರ್ವೇಭ್ಯಃ ದೇವೇಭ್ಯಃ. ಬ್ರಹ್ಮರಾತಃ ಶುಕಾಚಾರ್ಯಃ ವಿಷ್ಣುರಾतं ಪರೀಕ್ಷಿतं ಸಾಧಕೇನ ಅಂತ್ಯಕಾಲೇ ಯತ್ ಧ್ಯಾನಂ ಕರ್ತವ್ಯಂ ಭವತಿ ತಸ್ಯ ಧ್ಯಾನಸ್ಯ ಪ್ರಕಾರಮಾಹ ದ್ವಿತೀಯೇ ಸ್ಕಂಧೆ ಪ್ರಥಮೇ ಅಧ್ಯಾಯೇ. ಅತ್ರ ಇದಾನೀಂ ವಿವ್ರಿಯತೆ ಚತುರ್ವಿಂಶಃ ಶ್ಲೋಕಃ. ಎರಡನೇ ಸ್ಕಂದದ 1ನೇ ಅಧ್ಯಾಯದ 24ನೇ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ಸಾಧಕಃ ಆಸನಂ ಜಿತ್ವಾ ಶ್ವಾಸಂ ಜಿತ್ವಾ ಸರ್ವಾಂಶ್ಚ ಸಂಗಾನ್ ಪರಿತ್ಯಜ್ಯ ಇಂದ್ರಿಯಾಣಿ ವಿಜಿತ್ಯ ಭಗವತಃ ಸ್ಥೂಲೇ ರೂಪೇ ಧಿಯಾ ಮನಃ ಸಂಧಾರಯೇತ್. ವಿಶೇಷಃ ತಸ್ಯ ದೇಹೋಯಂ. ಅಸ್ಯ ಪರಮಾತ್ಮನಃ ಅಯಂ ಬ್ರಹ್ಮಾಂಡರೂಪಃ ಪದಾರ್ಥಃ ದೇಹ ಇತಿ ಕಥ್ಯತೆ. ಅಸ್ಮಿನ್ನೇವ ಖಲು ಬ್ರಹ್ಮಾಂಡೇ ಅತೀತೆ ಬ್ರಹ್ಮಾಂಡೇ ಅತೀತಂ ವಿಶ್ವಂ ವರ್ತಮಾನೇ ಬ್ರಹ್ಮಾಂಡೇ ವರ್ತಮಾನಂ ವಿಶ್ವಂ ಭವಿಷ್ಯತಿ ಬ್ರಹ್ಮಾಂಡೇ ಭವಿಷ್ಯಂ ವಿಶ್ವಂ ಚ ದೃಶ್ಯಂತೆ. ಅಯಮೇವ ವೈರಾಜಃ ಪರಮಪುರುಷಃ ಭಗವಾನ್ ಸರ್ವೈರಸ್ಮಾಭಿಃ ಧಾರಣಾ ವಿಷಯಃ ಕರ್ತವ್ಯಃ. ಧ್ಯಾನವನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಈ ಶುಕಾಚಾರ್ಯ ಪರೀಕ್ಷಿತನಿಗೆ ತಿಳಿಸ್ತಾ ಇದ್ದಾನೆ. ನಾವು ಅದನ್ನು ನೋಡ್ತಾ ಇದ್ದೀವಿ. ಮೊದಲು ಆಸನವನ್ನು ಗೆಲ್ಲಬೇಕು, ಶ್ವಾಸವನ್ನು ಗೆಲ್ಲಬೇಕು, ಅರ್ಥಾತ್ ಪ್ರಾಣಾಯಾಮ ಮಾಡಬೇಕು. ಎಲ್ಲ ಜಡಚೇತನಗಳ ಸಂಘವನ್ನು ದೂರ ಇಡಬೇಕು. ಇಂದ್ರಿಯಗಳನ್ನು ಗೆಲ್ಲಬೇಕು. ಮತ್ತೆ ಭಗವಂತನ ಆ ರೂಪದಲ್ಲಿ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸಬೇಕು ಅಂತಿಷ್ಟೆಲ್ಲ ಬಂದಿದೆ. ಬ್ರಹ್ಮಾಂಡದೊಳಗೆ ವ್ಯಾಪ್ತವಾಗಿರುವಂತಹ ಭಗವಂತನ ರೂಪ ಏನಿದೆ ಅದನ್ನು ಚಿಂತನೆ ಮಾಡಬೇಕು. ಸ್ಥೂಲೇ ಭಗವತೆ ರೂಪೆ ಅಂತ ಕಳೆದ ದಿವಸ ನಾವು ನೋಡಿದ್ದೇವೆ. ಸ್ಥೂಲ ಅಂದರೆ ದೊಡ್ಡದು ಅಂತ ಈಗ ಅರ್ಥ. ಎಲ್ಲ ಕಡೆ ವ್ಯಾಪ್ತವಾದದ್ದು. ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪ್ತವಾಗಿದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತಿರುವುದರಿಂದ ಈ ಬ್ರಹ್ಮಾಂಡದ ಒಳಗೂ ಹೊರಗೂ ಎಲ್ಲ ಕಡೆಯೂ ಕೂಡ ನಾರಾಯಣ ಇದ್ದೇ ಇದ್ದಾನೆ. ಆದ್ರಿಂದ ಅವನ ಬ್ರಹ್ಮಾಂಡದೊಳಗೆ ಎಲ್ಲ ಕಡೆಯೂ ವ್ಯಾಪ್ತವಾಗಿರುವಂಥ ರೂಪವನ್ನು ಈಗ ಚಿಂತನೆ ಮಾಡಬೇಕು. ಹೊರಗಿರುವಂಥ ರೂಪವನ್ನು ಚಿಂತನೆ ಮಾಡುವುದು ದೊಡ್ಡ ಜ್ಞಾನಿಗಳಿಗೆ ಸಾಧ್ಯ ಆಗ್ತದೆ. ಅಂತ್ಯಕಾಲ ಸಮೀಪಿಸಿರುವಂತಹ ಒಬ್ಬ ಸಾಧಕ ಹೀಗೆ ಚಿಂತನೆ ಮಾಡಬೇಕು. ಸ್ಥೂಲೆ ವಿರಾಣ್ಣಾಮಕ ಬ್ರಹ್ಮದೇಹಾಂತರ್ಗತೆ ಅಂತ ಅದಕ್ಕೆ ಯಾದವಾರ್ಯರು ಅರ್ಥ ಬರೀತಾರೆ. ಕಳೆದ ದಿವಸ ಅದನ್ನು ಹೇಳುವುದನ್ನು ನಾನು ಮರೆತಿದ್ದೆ ಅಂತ ಕಾಣಿಸ್ತದೆ. ಈ ಚತುರ್ಮುಖ ಬ್ರಹ್ಮನಿಗೆ ವಿರಾಟ್ ಅಂತ ಕರೀತಾರೆ. ಆ ವಿರಾಟ್ ಎಂಬ ಹೆಸರನ್ನು ಪಡೆದಿರುವಂತಹ ಚತುರ್ಮುಖ ಬ್ರಹ್ಮ ಏನಿದ್ದಾನೆ ಅವನ ದೇಹದಲ್ಲಿ ಈ ಭಗವಂತ ಅಂತರ್ಗತನಾಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ಸಮಸ್ತ ಬ್ರಹ್ಮಾಂಡ ಏನಿದೆ
ಈ ಬ್ರಹ್ಮಾಂಡದ ಒಳಗೆ ಚತುರ್ಮುಖ ಬ್ರಹ್ಮ ಇದ್ದಾನೆ. ಆ ಚತುರ್ಮುಖನೊಳಗೆ ಪರಮಾತ್ಮ ಇದ್ದಾನೆ. ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನು ಧ್ಯಾನ ಮಾಡ್ತೀವಲ್ಲ, ಹಾಗೆ ಇಲ್ಲಿ ಆ ಭಾರತೀಯರಮಣ ಮುಖ್ಯ ಪ್ರಾಣನೇ ಮುಂದೆ ಸರಸ್ವತಿ ರಮಣನಾದಂತಹ ಚತುರ್ಮುಖ ಆಗ್ತಾನೆ, ನಮಗದು ಗೊತ್ತಿದೆ. ಆದ್ದರಿಂದ ಬ್ರಹ್ಮಾಂಡ, ಚತುರ್ಮುಖ ಬ್ರಹ್ಮನೇ ಈ ಬ್ರಹ್ಮಾಂಡದ ಅಭಿಮಾನಿ. ಬ್ರಹ್ಮಾಂಡ ಅದು ನಮಗೊಂದು ದೇಹ ಇದ್ದಂತೆ, ಅದನ್ನು ಮುಂದೆ ಮತ್ತಷ್ಟು ನಾವು ನೋಡ್ತೀವಿ. ಅಂಥ ಚತುರ್ಮುಖ ಬ್ರಹ್ಮನಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಅದು ಆ ಸ್ಥೂಲ ಅನ್ನೋ ಶಬ್ದಕ್ಕೆ ಅರ್ಥ ನಾವು ಗಮನಿಸಬೇಕಾಗುತ್ತೆ ಅಲ್ಲಿ ಹಿಂದೆ. ಸರಿ, ಅದ್ರ ಮುಂದೆ ವಿಶೇಷಸ್ತಸ್ಯ ದೇಹೋಯಂ ಅನ್ನುವ ಶ್ಲೋಕ. ಈ ಬ್ರಹ್ಮಾಂಡ ಏನಿದೆ ಅದು ಆ ಪರಮಾತ್ಮನಿಗೆ ಒಂದು ದೇಹ ಇದ್ದಂತೆ. ಈ ಬ್ರಹ್ಮಾಂಡದ ಒಳಗೇನೆ ಹಿಂದಿನ, ಇಂದಿನ, ಮುಂದಿನ ಎಲ್ಲ ಪ್ರಪಂಚಗಳು ಕೂಡ ಇರ್ತವೆ. ಅರ್ಥಾತ್ ನಾವು ಈಗೇನು ಬ್ರಹ್ಮಾಂಡವನ್ನು ನೋಡ್ತಿದ್ದೇವಲ್ಲ, ಇದೇ ಬ್ರಹ್ಮಾಂಡದಲ್ಲೇ ಹಿಂದಿನ, ಇಂದಿನ, ಮುಂದಿನ ಎಲ್ಲ ಪ್ರಪಂಚಗಳು ಇರ್ತವೆ ಅಂತ ಅರ್ಥ ಅಲ್ಲ. ಹಿಂದೆ ಒಂದು ಬ್ರಹ್ಮಾಂಡ ಇತ್ತು, ಅದರಲ್ಲಿ ಹಿಂದಿನ ವಿಶ್ವ ಇತ್ತು. ಈಗ ಒಂದು ಬ್ರಹ್ಮಾಂಡ ಇದೆ, ಅದರಲ್ಲಿ ಈಗಿನ ವಿಶ್ವವಿದೆ. ಮುಂದಿನ ಮತ್ತೊಂದು ಬ್ರಹ್ಮಾಂಡ ಬರುವುದಿದೆ, ಅದರೊಳಗೆ ಮುಂದಿನ ವಿಶ್ವ ಇರ್ತದೆ. ಇದು ಅದರ ಅರ್ಥ. ಏಕಕಾಲದಲ್ಲಿ ಒಂದೇ ಬ್ರಹ್ಮಾಂಡ ಇರ್ತದೆ, ಅನೇಕ ಬ್ರಹ್ಮಾಂಡಗಳು ಇರುವುದಿಲ್ಲ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತ ಭಗವಂತನನ್ನು ನಾವು ಸ್ತುತಿಸುವುದೇನಿದೆ, ಏಕಕಾಲದಲ್ಲಿರುವ ಅನೇಕ ಬ್ರಹ್ಮಾಂಡಗಳಿಗೆ ಆತ ನಾಯಕ ಅಂತ ಅರ್ಥ ಅಲ್ಲ. ಸೃಷ್ಟಿ ಈ ಹಿಂದಿಂದಲೂ ಕೂಡ ನಡೆದು ಬಂದೇ ಇದೆ, ಮುಂದೆಯೂ ನಡೆದಿರ್ತದೆ. ಧಾತಾ ಯಥಾ ಪೂರ್ವಮ ಕಲ್ಪಯತ್ ಅಂತ ಹೀಗೆ ನಾವು ಕೇಳ್ತೇವೆ. ಆದ್ದರಿಂದ ಹಿಂದಿನಂತೆಯೇ ಸೃಷ್ಟಿ ನಡೆದು ಬಂದೇ ಇರ್ತದೆ. ಹಿಂದೆಯೂ ಅನೇಕ ಅನಂತ ಬ್ರಹ್ಮಾಂಡಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಮುಂದೆಯೂ ಅನಂತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವವನಿದ್ದಾನೆ. ಇಂದು ಸೃಷ್ಟಿ ಮಾಡಿದ ಬ್ರಹ್ಮಾಂಡ ಆ ಎಲ್ಲ ಅನೇಕ ಬ್ರಹ್ಮಾಂಡಗಳ ಪೈಕಿ, ಅನಂತ ಬ್ರಹ್ಮಾಂಡಗಳ ಪೈಕಿ ಒಂದು ಮಾತ್ರ. ಏಕಮಂಡಂ ಬಹುತ್ವೇನ ಪ್ರತ್ಯೇಕಂ ರೋಮಕೂಪಕಂ ಬ್ರಹ್ಮ ಪಶ್ಯತ್ ತಥಾತ್ಮಾನಂ ಹರೇಸ್ತೇಷು ಪೃಥಕ್ ಪೃಥಕ್. ಇದು ಭಾಗವತದಲ್ಲೇ ಮುಂದೆ 3ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದಲ್ಲಿ ಕೋಟಿಶಃ ಅಂಡರಾಶಯ, ಕೋಟಿಗಟ್ಟಲೆ ಬ್ರಹ್ಮಾಂಡಗಳು ಇವೆ ಅಂತ ಒಂದು ಶ್ಲೋಕ ಇದೆ. ಅದಕ್ಕೆ ಆಚಾರ್ಯರು ಅದರ ಅರ್ಥ ವಿವರಿಸುವಾಗ ಅಲ್ಲಿ ಅದನ್ನು ಹೇಳಿದ್ದಾರೆ. ಏಕಕಾಲದಲ್ಲಿ ಒಂದೇ ಬ್ರಹ್ಮಾಂಡ ಇರ್ತದೆ. ಚತುರ್ಮುಖ ಬ್ರಹ್ಮನಿಗೆ ಆ ಒಂದೇ ಬ್ರಹ್ಮಾಂಡವೇ ಅನೇಕ ಬ್ರಹ್ಮಾಂಡವಾಗಿ ಕಾಣುತ್ತದೆ ಅಷ್ಟೆ. ಹರಿಯ ಅನೇಕ ರೂಪಗಳನ್ನು ಚತುರ್ಮುಖ ಬ್ರಹ್ಮ ನೋಡ್ತಿರ್ತಾನೆ. ಒಂದೊಂದು ಬ್ರಹ್ಮಾಂಡದಲ್ಲಿಯೂ ಒಂದೊಂದು ಭಗವಂತ ಶರೀರದಲ್ಲೂ ಒಂದೊಂದು ಬ್ರಹ್ಮಾಂಡ ಇರ್ತದೆ. ತನ್ನನ್ನೂ ಕಾಣ್ತಾನೆ, ಅನೇಕ ಬ್ರಹ್ಮರನ್ನು ಕಾಣ್ತಾನೆ, ಅನೇಕ ಬ್ರಹ್ಮಾಂಡಗಳನ್ನು ಕಾಣ್ತಾನೆ. ವಸ್ತುತಃ ಇರುವುದು ಒಂದೇ ಬ್ರಹ್ಮಾಂಡ ಏಕಕಾಲದಲ್ಲಿ, ಅದನ್ನು ಗಮನಿಸಬೇಕು. ಬೃಹದಂಡಂ ಅಭೂದೇಕಂ ಅಂತ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಬಂದಿರುವಂತಹ ಒಂದು ಉಲ್ಲೇಖವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅಲ್ಲಿ ಮುಂದೆ ಉದ್ಧರಿಸ್ತಾರೆ. ಒಂದು ಬೃಹತ್ ಅಂಡಂ, ದೊಡ್ಡ ಅಂಡ ಹುಟ್ಟಿತು ಅಂತ, ಒಂದೇ ಅಂಡ ಇರೋದು. ಇವತ್ತಿನ ಜಗತ್ತು ಆ ಬ್ರಹ್ಮಾಂಡದಲ್ಲಿದೆ. ಇದು ನಾವಲ್ಲಿ ಗಮನಿಸಬೇಕಾದಂತಹ ಅರ್ಥ. ವಿಶೇಷಸ್ತಸ್ಯ ದೇಹೋಯಂ. ಯಾದೃಶಿ ಇತ್ಯಸ್ಯ ವಿಶೇಷ ಇತ್ಯಾದಿ. ಇಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯವನ್ನ ಬರೆದಿದ್ದಾರೆ. ಯಾದೃಶಿ ಅಂತ ಹಿಂದೊಂದು ಪ್ರಶ್ನೆ ಮಾಡಿದ್ನಲ್ಲ ಪರೀಕ್ಷಿತ, ಎಂಥ ಧಾರಣವನ್ನು ಎಂಥ ಧ್ಯಾನವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಮನಸ್ಸಿನ ದೋಷಗಳೆಲ್ಲ ಪರಿಹಾರ ಕಾಣುತ್ತವೆ ಅಂತ ಇಂಥ ಒಂದು ಪ್ರಶ್ನೆ ಕೇಳಿದ್ದ. ಅದಕ್ಕೆ ಉತ್ತರ ಈಗ ಕೊಡ್ತಿದ್ದಾರೆ, ವಿಶೇಷಸ್ತಸ್ಯ ದೇಹೋಯಂ ಅಂತ. ವಿಶೇಷ ಅಂದ್ರೆ ಅಂಡಕೋಶ ಅಂತ ಅರ್ಥ. ವಿಶೇಷ ಅಂದ್ರೆ ನಮಗೊಂದು ಶಬ್ದವೇ ತೀರಾ ಅಪರಿಚಿತ.
ಸಾಮಾನ್ಯ ಓದುಗರಿಗೆ ವಿಶೇಷ ಅಂದರೆ ಒಂದು ವಿಶಿಷ್ಟವಾದ ವಸ್ತು ಅಂತ ಅರ್ಥ. ಒಂದಿಷ್ಟು ಮಾಧ್ವ ವೇದಾಂತದ ಪರಿಚಯ ಇದ್ದವರಿಗೆ ವಿಶೇಷ ಅಂದರೆ ಭಗವಂತನಿಗೂ ಅವನ ಗುಣಗಳಿಗೂ ಕ್ರಿಯೆಗಳಿಗೂ ಜೀವನಿಗೂ ಅವನ ಸ್ವರೂಪಭೂತ ಕ್ರಿಯೆಗಳಿಗೂ ಗುಣಗಳಿಗೂ ಸವಿಶೇಷ ಭೇದ ಹೀಗೆಲ್ಲ ಕೇಳಿದವರಿಗೆ ವಿಶೇಷ ಅಂತ ಒಂದು ಗೊತ್ತಿದೆ. ಇಲ್ಲಿ ವಿಶೇಷ ಅಂದರೆ ಮತ್ತೂ ಒಂದು ಅರ್ಥ ಆಗುವ ಸಾಧ್ಯತೆ ಇದೆ. ಪೃಥ್ವಿ ಅಂತ ಒಂದು ಅರ್ಥವೂ ಕೂಡ ವಿಶೇಷ ಅನ್ನೋ ಶಬ್ದಕ್ಕೆ ಕೆಲವರಿಗೆ ಗೋಚರ ಆಗೋ ಸಾಧ್ಯತೆ ಇದೆ. ವಿಶೇಷ ಅನ್ನೋ ಶಬ್ದ ಪೃಥ್ವಿಯನ್ನು ಹೇಳ್ತದೆ ಕೆಲವು ಕಡೆ. ಅದನ್ನು ಓದಿದವರಿಗೆ ಇಲ್ಲಿ ವಿಶೇಷಸ್ತಸ್ಯ ದೇಹೋಯಂ ಅಂದರೆ ಈ ಪೃಥ್ವಿಯು ಭಗವಂತನಿಗೆ ದೇಹವ ಅಂತ ಅನಿಸಲು ಸಾಧ್ಯತೆ ಇದೆ. ಆದರೆ ಅದು ಕೂಡ ಅಲ್ಲ ಅಂತ ತಿಳಿಸ್ತಿದ್ದಾರೆ. ವಿಶೇಷ ಅಂತ ಇಲ್ಲಿ ಬ್ರಹ್ಮಾಂಡ. ಅದೆಲ್ಲ ಸರಿ. ವಿಶೇಷ ಅಂದರೆ ಪೃಥ್ವಿ ಅಂತ ಅರ್ಥ ಎಲ್ಲಿಯಾದರೂ ಪ್ರಸಿದ್ಧ ಇದೆ. ಅಲ್ಲಿ ಯಾದವಾರ್ಯರು ವಿಶೇಷಸ್ತಸ್ಯ ಅನ್ನೋ ಶಬ್ದ ವಿಶೇಷ ಶಬ್ದದಿಂದ ಈ ಪಂಚಮಹಾಭೂತಗಳಲ್ಲಿ ಒಂದಾದಂತಹ ಪೃಥ್ವಿಯನ್ನು ಇಟ್ಕೊಳ್ಳುವ ಸಾಧ್ಯತೆ ಬಂದು ಬಿಡುತ್ತದೆ, ಅದಲ್ಲ ಅಂತ ಹೇಳ್ತಿದ್ದಾರೆ ಅಂತ ಬಂತಲ್ಲ. ಯಾಕೆಂದ್ರೆ ಬ್ರಹ್ಮಾಂಡಕ್ಕಾದರೂ ಮುಂದೆ 7 ಆವರಣಗಳನ್ನು ಹೇಳ್ತಾರಲ್ಲ, ಆ 7 ಆವರಣಗಳಿರುವುದು ಸಾಧ್ಯ ಇದೆ. ಪೃಥ್ವಿಗೆ 7 ಆವರಣಗಳಿಲ್ಲ. ಆದ್ದರಿಂದ ಇಲ್ಲಿ ನಾವು ತಗೊಳ್ಬೇಕಾದಂಥ ವಿಶೇಷ ಅಂದರೆ ಆ ಪೃಥ್ವಿ ಅಲ್ಲ, ಹೊರತು ಬ್ರಹ್ಮಾಂಡ. ಪೃಥ್ವಿ ವಿಶೇಷ ಅನ್ನೋ ಶಬ್ದದಿಂದ ಪೃಥ್ವಿಯನ್ನು ತಗೊಳ್ಳುವ ಸಾಧ್ಯತೆ ಬಂದಿದ್ದು ಯಾಕೆ ಅಂದರೆ ಪೃಥ್ವಿ ವಿಶೇಷ ಇತ್ಯಾಹು ಶಬ್ದಾದೀನಾಂ ಬಹುತ್ವತಃ ಅಂತ ಒಂದು ಪ್ರಮಾಣವನ್ನು ಆಚಾರ್ಯರು ಮುಂದೆ 3ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದ ವಿವರಣದಲ್ಲಿ ಕೊಡ್ತಾರೆ. ಪೃಥ್ವಿ ಅಂದರೆ ವಿಶೇಷ, ವಿಶೇಷ ಅಂದರೆ ಪೃಥ್ವಿ. ಯಾಕೆಂದರೆ ಪಂಚಮಹಾಭೂತಗಳಲ್ಲಿ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಮೊದಲಾದ 5 ಭೂತಗಳಿವೆ ಅಲ್ಲ, ಅಲ್ಲಿ ಆಕಾಶದಲ್ಲಿ ಶಬ್ದ ಮಾತ್ರ ಇದೆ, ವಾಯುವಿನಲ್ಲಿ ಶಬ್ದವೂ ಇದೆ, ಸ್ಪರ್ಶವೂ ಇದೆ, ಅಗ್ನಿಯಲ್ಲಿ ರಸ ಇಲ್ಲ, ರೂಪ ಮತ್ತೆ ಸ್ಪರ್ಶ ಶಬ್ದ ಇವು ಮಾತ್ರ ಇವೆ. ಜಲದಲ್ಲಿ ರೂಪವಿದೆ, ರಸ ಇದೆ, ಹೀಗೆ 1, 2, 3 ಗುಣಗಳು ಇರ್ತಿರ್ತವೆ. ಪೃಥ್ವಿಯಲ್ಲಿ ಎಲ್ಲವೂ ಇದೆ, ರೂಪ, ರಸ, ಗಂಧ, ಹೀಗೆಲ್ಲ ಗುಣಗಳು ಕೂಡ ಇವೆ. ಶಬ್ದಾದೀನಾಂ ಬಹುತ್ವತಃ, ಶಬ್ದ, ಸ್ಪರ್ಶ, ರೂಪ ಮೊದಲಾದ ಈ ಎಲ್ಲ ಗುಣಗಳೇನಿವೆ ಆ ಎಲ್ಲ ಗುಣಗಳು ಕೂಡ ಭೂಮಿಯಲ್ಲಿರುವುದರಿಂದ ಅದಕ್ಕೆ ವಿಶೇಷ ಅಂತ ಹೀಗೆ ವ್ಯವಹಾರ ಮಾಡ್ತಾರೆ. ಉಳಿದೆಲ್ಲ ಮಹಾಭೂತಗಳಲ್ಲಿ ಅದು ವಿಶಿಷ್ಟವಾದದ್ದು ಅಂತ. ಹೀಗೆ ಆ ಮುಂದೆ ಬರುವ ಭಾಗವತ ತಾತ್ಪರ್ಯವನ್ನು ಓದಿದವರಿಗೆ ಅಥವಾ ಮತ್ತೆಲ್ಲಾದರೂ ಕೂಡ ವಿಶೇಷ ಶಬ್ದದಿಂದ ಪೃಥ್ವಿ ಅಂತ ಇಟ್ಕೊಳ್ಬೇಕು ಅಂತ ನೋಡಿದವರಿಗೆ ಇಲ್ಲೂ ಕೂಡ ವಿಶೇಷ ತಸ್ಯ ದೇಹ, ವಿಶೇಷವೇ ಭಗವಂತನ ದೇಹ ಅಂತ ಬಂದಾಗ ಪೃಥ್ವಿಯೇ ಭಗವಂತನ ದೇಹ ಅಂತ ಅನಿಸುವ ಸಾಧ್ಯತೆ ಇದೆ. ವಸ್ತುತಃ ಹಾಗಲ್ಲ. ಇಲ್ಲಿ ಬ್ರಹ್ಮಾಂಡವನ್ನೇ ವಿಶೇಷ ಎಂಬ ಶಬ್ದದಿಂದ ತಿಳ್ಕೊಳ್ಬೇಕು ಅಂತ ಆಚಾರ್ಯರು ತಿಳಿಸ್ತಾರೆ. ಶಿಲಾವತ್ತಸ್ಯ ದೇಹೋಯಂ ಅಂಡಕೋಶಸ್ತು ಸಾವೃತಿ ತತ್ತಂತ್ರತ್ವಾತ್ ನ ತತ್ ಸಂಸ್ಥ ದುಃಖಭೋಗೋಸ್ಯ ನ ಕ್ವಚಿತ್ ಅಂತ ಬ್ರಹ್ಮವೈವರ್ತ ಪುರಾಣವನ್ನು ಆಚಾರ್ಯರು ಇಲ್ಲಿ ಉದ್ಧರಿಸ್ತಾರೆ. ಸಾವೃತಿ ಅಂಡಕೋಶ, ಈ 7 ಆವರಣಗಳನ್ನು ಒಳಗೊಂಡಿರುವಂತಹ ಈ ಬ್ರಹ್ಮಾಂಡ ಏನಿದೆ ಅದು ಆ ಭಗವಂತನಿಗೊಂದು ಪ್ರತಿಮೆ ಇದ್ದಂತೆ, ಶಿಲೆಯ ಪ್ರತಿಮೆ ಇದ್ದಂತೆ. ಶಿಲಾವತ್ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ನಮಗೆಲ್ಲ ಶಿಲೆಯ ವಿಗ್ರಹಗಳ ಪರಿಚಯ ಇದೆ. ವಿಗ್ರಹಗಳನ್ನು ಶಿಲೆಯ ವಿಗ್ರಹ, ಲೋಹದ ವಿಗ್ರಹ, ಕಟ್ಟಿಗೆಯ ವಿಗ್ರಹ, ಮಣ್ಣಿನ ವಿಗ್ರಹ ಹೀಗೆಲ್ಲ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಲೋಹದ ವಿಗ್ರಹಗಳನ್ನು ಮನೆಗಳಲ್ಲಿ ಮಠಗಳಲ್ಲಿ ಪೂಜೆ ಮಾಡ್ತಿರ್ತಾರೆ. ದೊಡ್ಡ ದೊಡ್ಡ ಮಂದಿರಗಳಲ್ಲಿ ಅಲ್ಲಿರುವಂಥದ್ದೆಲ್ಲವೂ ಕೂಡ ಶಿಲೆಯ ವಿಗ್ರಹಗಳು. ಹೀಗೆ ಶಿಲಾ ಅಂತ ಇಲ್ಲಿ ಹೇಳಿರುವುದು ಶಿಲೆಯ ವಿಗ್ರಹ ಎಂಬ ದೃಷ್ಟಿಯಿಂದ. ಶಿಲಾವತ್ತಸ್ಯ ದೇಹೋಯಂ. ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಕೂಡ ಒಂದು ಮಾತು ಬರೋದಿದೆ. ಶಿಲಾವತ್ ಪ್ರತಿಮೈವೇಶ ವಿಷ್ಣು ಲೋಕ ಚತುರ್ದಶಿ ಅಂತ. ಲೋಕ ಚತುರ್ದಶಿ 14 ಲೋಕಗಳು ಕೂಡ ಭಗವಂತನಿಗೆ ಶಿಲಾವತ್ ಪ್ರತಿಮಾ. ಶಿಲೆಯ ಪ್ರತಿಮೆಯನ್ನು ನೀವು ಹೇಗೆ
ಮನೆಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ಪೂಜಿಸ್ತಿರೋ ಅದರಂತೆ ಅಂತ ಅರ್ಥ. ಇಲ್ಲಿ ಶಿಲಾ ಅಂದರೂ ಶಿಲಾ ಆಗಲಿ, ಕಟ್ಟಿಗೆ ಆಗಲಿ, ಅಥವಾ ಲೋಹ ಆಗಲಿ, ಯಾವುದನ್ನಾದರೂ ತಿಳ್ಕೋಬಹುದು. ಅಂತೂ ನೀವೇನು ಪ್ರತಿಮೆಗಳನ್ನು ನೋಡಿದ್ದೀರಲ್ಲ, ಅವೆಲ್ಲ ಬಹಳ ಸಣ್ಣ ಸಣ್ಣ ಪ್ರತಿಮೆಗಳು. ಇಟ್ಟು ಒಟ್ಟು ಅದರ ತಾತ್ಪರ್ಯ ಇಷ್ಟು. ಮನೆಗಳಲ್ಲಿ ತೀರಾ 2-3 ಇಂಚುಗಳ ಪ್ರತಿಮೆಗಳು, 1 ಅಡಿ, ಅರ್ಧ ಅಡಿ, 1 ಅಡಿ, 10 ಅಡಿ, 10-16 ಅಡಿಗಳ ಪ್ರತಿಮೆಗಳು ಎಲ್ಲಾದರೂ ಇರಬಹುದು. ನಮ್ಮ ಅಳತೆಗೆ ಮೀರಿದಂತಹ ಮಹಾಪ್ರತಿಮೆ, ಅತ್ಯಂತ ದೊಡ್ಡ ಪ್ರತಿಮಾ ಅಂದರೆ ಈ ವಿಷ್ಣು ಲೋಕ ಚತುರ್ದಶಿ ಅಂತ ಮುಂದೆ ಬರೋದು. ಇಲ್ಲಿ ಕೂಡ ನಾವು ಅದನ್ನ ಹಾಗೆ ತಿಳ್ಕೊಳ್ಬೇಕು. ದೇಹ ಅಂತಿದೆಯಲ್ಲ, ದೇಹ ಅಂದ್ರೆ ಹೇಗೆ? ನಮಗೆ ದೇಹ, ನಮಗೂ ನಿಮಗೂ ಎಲ್ಲರಿಗೂ ಒಂದು ದೇಹ ಇದೆ. ಪ್ರಾರಬ್ಧ ಕರ್ಮದಿಂದ ಈ ದೇಹ ಬಂದಿದೆ, ತಂದೆ ತಾಯಿಯಿಂದ ಬಂದಿದೆ. ಕೆಲವು ಕಾಲದ ಬಳಿಕ ಈ ದೇಹ ಹೊರಟೋಗ್ತದೆ, ನಮಗಿದೆಲ್ಲ ಗೊತ್ತಿದೆ. ಆದರೆ ಭಗವಂತನಿಗೆ ಈ ಬ್ರಹ್ಮಾಂಡ ಅನ್ನೋದು ದೇಹ ಅಂದರೆ ಆತನ ಪ್ರಾರಬ್ಧ ಕರ್ಮಗಳಿಂದ ಇದು ಬಂದದ್ದಲ್ಲ. ಅಥವಾ ನಮ್ಮ ದೇಹದಲ್ಲಿ ನಾವಿದ್ದಾಗ ಹೇಗೆ ದುಃಖಕ್ಕೀಡಾಗ್ತೀವೋ ಹಾಗೆ ದುಃಖಕ್ಕೀಡಾಗೋದು ಕೂಡ ಇಲ್ಲ ಈ ದೇಹದಲ್ಲಿ ಪರಮಾತ್ಮ. ನಮ್ಮ ದೇಹ ನಮಗೆ ದುಃಖಕ್ಕೆ ಕಾರಣ, ನಮ್ಮ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ್ದು. ದುಃಖಕ್ಕೂ ಕಾರಣ, ಸುಖಕ್ಕೂ ಕಾರಣ. ನಮ್ಮ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ್ದು, ಒಂದು ದಿವಸ ನಷ್ಟ ಆಗುವಂಥದ್ದು. ಆದರೆ ಪರಮಾತ್ಮನಿಗೆ ಈ ದೇಹ ಏನು ಬಂದಿದೆ ಅದು ಅವನ ಪ್ರಾರಬ್ಧ ಕರ್ಮದಿಂದ ಬಂದಿದ್ದಲ್ಲ. ಅವನಿಗೆ ಸುಖ ದುಃಖಗಳಿಗೆ ಕಾರಣ ಅಲ್ಲ. ಅವನ ಸ್ವರಮಣ, ತನ್ನಲ್ಲೇ ತಾನು ಸುಖ ಅನುಭವಿಸ್ತಾನೆ. ಹಾಗಾದರೂ ಇದನ್ನು ದೇಹ ಅನ್ನುವುದು ಯಾಕೆ ಅಂದರೆ, ನಮ್ಮ ದೇಹ ನಮ್ಮ ಅಧೀನದಲ್ಲಿ ಇರ್ತದೆ. ಪೂರ್ಣ ಅಲ್ಲದೆ ಇದ್ರು ಭಗವಂತನ ಅಧೀನವೇ. ನಮ್ಮ ದೇಹವೂ ಭಗವಂತನ ಅಧೀನವೇ, ನಿಮ್ಮ ದೇಹವೂ ಭಗವಂತನ ಅಧೀನವೇ. ಆದರೂ ಒಂದು ಸ್ವಲ್ಪ ಆದರೂ ಭಗವಂತನ ಇಚ್ಛೆಯಂತೆ ನಮಗಿದು ಅಧೀನವಾಗಿ ಕೆಲಸ ಮಾಡ್ತದೆ. ಹೋಗಬೇಕು ಅಂದಾಗ ಹೋಗ್ತೇವೆ, ಬೇಡ ಅಂದಾಗ ಬಿಡ್ತೇವೆ. ಹೀಗೆಲ್ಲ ಮಾಡುವುದರಿಂದ ಇದು ನಮಗೆ ಅಧೀನ ಅಂತ ಅದರ ತಾತ್ಪರ್ಯ. ತತ್ ತಂತ್ರತ್ವಾತ್ ತತ್ ಸಂಸ್ಥ ದುಃಖ ಭೋಗೋಸೆ ನ ಕ್ವಚಿತ. ಈ ಶರೀರಕ್ಕೆ ಎಷ್ಟು ಥರದ ದುಃಖಗಳು. ಬಾಲ್ಯ, ನೀವು ಗರ್ಭಾವಸ್ಥೆಯಲ್ಲಿದ್ದಾಗ ಒಂದಿಷ್ಟು ದುಃಖಗಳು, ಹೇಳುತ್ತೀರದ ದುಃಖ. ಮುಂದೆ ಗರ್ಭಾವಸ್ಥೆಯನ್ನು ದಾಟಿ ಜನನ ಆದಮೇಲೆ ಮತ್ತೊಂದು ಥರದ ದುಃಖ ಆಗ್ತದೆ ಅದಕ್ಕೆ. ಅಂತೂ ಮಧ್ಯ ವಯಸ್ಸು, ಒಂದೊಂದು ಬಂದಾಗಲೂ ಒಂದೊಂದು ಥರ ದುಃಖವೇ. ಯೌವನ ಹೋಗಿ ಮಧ್ಯ ವಯಸ್ಸು ಬಂತು ಅನ್ನುವುದೇ ದೊಡ್ಡ ದುಃಖ. ಮಧ್ಯ ವಯಸ್ಸು ಸಮೀಪಿಸಿ ವಾರ್ಧಕ್ಯ ಸಮೀಪಿಸಿದಾಗ ಅನೇಕ ರೋಗಗಳು ಬಂದಿದ್ದು ಕಂಡುಕೊಳ್ತವೆ. ಹಿಂದಿನಂತೆ ಸ್ವಚ್ಛಂದವಾಗಿ ಭೋಗ ಮಾಡಲಿಕ್ಕಾಗೋದಿಲ್ಲ ಅಂತ ಅನ್ನೋದು ಮತ್ತೊಂದು ದುಃಖ. ಈ ಯಾವ ಥರದ ದುಃಖವೂ ಭಗವಂತನಿಗಿಲ್ಲ ಅಂತ ಅದರ ತಾತ್ಪರ್ಯ. ವಿಶೇಷಸ್ತಸ್ಯ ದೇಹೋಯಂ ವಿಶೇಷ ಅಂಡಕೋಶ ಅಂತ ಆಚಾರ್ಯ ಬರೆದಿದ್ದಾರಲ್ಲ. ಸರ್ವತ್ರ ಅಂಡಕೋಶ ಶಬ್ದೇನ ಅಂಡಕೋಶಾಂತರವರ್ತಿ ಚತುರ್ದಶ ಭುವನಾತ್ಮಕ ಬ್ರಹ್ಮದೇಹ ಗ್ರಾಹ್ಯ. ಇದು ಯಾದವಾರ್ಯರು ಬರೆಯುವಂತಹ ಅರ್ಥ. ಬ್ರಹ್ಮಾಂಡದ ಒಳಗೆ 14 ಲೋಕಾತ್ಮಕವಾದಂತಹ ಚತುರ್ಮುಖ ಬ್ರಹ್ಮನ ದೇಹವಿದೆ. ಇದು ಇಲ್ಲಿ ಈ ವಿಶೇಷ ಅಂತ, ಇದನ್ನೇ ವಿಶೇಷ ಅಂತ ಹೇಳೋದು. ಅದರೊಳಗೆ ಭಗವಂತ ಇದ್ದಾನೆ ಅಂತ ಒಟ್ಟು ಅರ್ಥ. ಬ್ರಹ್ಮಾಂಡ, ಆ ಬ್ರಹ್ಮಾಂಡದೊಳಗೆ ಚತುರ್ಮುಖ ಬ್ರಹ್ಮ ಇದ್ದಾನೆ, ಆ ಚತುರ್ಮುಖನೊಳಗೆ ಪರಮಾತ್ಮ ಇದ್ದಾನೆ ಅಂತ ಅದರ ತಾತ್ಪರ್ಯ. ಸಾವೃತಿ ಅಂತ ಶಬ್ದ ಇದೆ ಭಾಗವತ ತಾತ್ಪರ್ಯದಲ್ಲಿ, ಬ್ರಹ್ಮವೈವರ್ತ ಪುರಾಣದ ಭಾಗವತ ತಾತ್ಪರ್ಯ ಶ್ಲೋಕದಲ್ಲಿ. ಸಾವೃತಿ ಅಂದರೆ ಪೃಥ್ವಿ ಮೊದಲಾದ 7 ಆವರಣಗಳಿಂದ ಕೂಡಿದ್ದು. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ 5 ಮಹಾಭೂತಗಳು, ಅಹಂಕಾರ ಮತ್ತು ಮಹತ್ತತ್ವ ಅನ್ನುವಂಥ ಮತ್ತೆರಡು ತತ್ವಗಳು, ಹೀಗೆ 7 ಆವರಣಗಳಿಂದ ಕೂಡಿದ್ದು. ಹೀಗೆ ನಮ್ಮ ದೇಹವನ್ನು ನಮ್ಮ ದೇಹ ಅಂತ ಯಾಕಂತಾರೆ? ದೇಹ ನಮ್ಮ ಕೈಯಲ್ಲಿರುವುದರಿಂದ. ನಿಮ್ಮ ದೇಹವನ್ನು ನಿಮ್ಮ ದೇಹ ಅಂತ ಯಾಕಂತಾರೆ? ನಿಮ್ಮ ಕೈಯಲ್ಲಿರೋದ್ರಿಂದ. ಹಾಗಿದು ಕೂಡ ಭಗವಂತನ ಅಧೀನವಾಗಿದೆ, ಅದಕ್ಕೆ ಅದನ್ನು ದೇಹ ಅಂತ ಕರೀತಾರೆ. ಹೊರತು ದುಃಖ ಯಾವುದೂ ಇಲ್ಲ. ಒಟ್ಟಾರೆ ಶ್ಲೋಕದ ಅರ್ಥ ಏನಾಯ್ತಂದ್ರೆ, ಯದಿದಂ ಭೂತಂ ಭವ್ಯಂ ಭವತ್ಯ ವಿಶ್ವಂ ಯತ್ರ ಅಂಡಕೋಶ ಅಂಡಕೋಶೇ ದೃಶ್ಯತೆ ಅಂದರೆ ಪ್ರಮಾಣೈ ಜ್ಞಾಯತೆ. ಹಿಂದಿರುವ ಮುಂದಿರುವ
ಎಲ್ಲ ಪ್ರಪಂಚವೂ ಕೂಡ ಈ ಬ್ರಹ್ಮಾಂಡದಲ್ಲಿ, ಇವತ್ತಿನ ಬ್ರಹ್ಮಾಂಡದಲ್ಲಿ, ಹಿಂದಿನ ಬ್ರಹ್ಮಾಂಡದಲ್ಲಿ, ಮುಂದಿನ ಬ್ರಹ್ಮಾಂಡದಲ್ಲಿ ನಮಗೆ ಪ್ರಮಾಣಗಳ ಮೂಲಕ ತಿಳಿದು ಬರ್ತದೆ. ಹಿಂದಿನ, ಮುಂದಿನ, ಇಂದಿನ ಎಲ್ಲ ಬ್ರಹ್ಮಾಂಡಗಳು ಕೂಡ ಭಗವಂತನಿಗೆ ಒಂದು ಶರೀರ ಇದ್ದಂತೆಯೇ ನಾವು ಅದನ್ನು ಗಮನಿಸಬೇಕಾಗಿರೋದು. ಈ ಸ್ಥೂಲತಮ, ಅತ್ಯಂತ ಸ್ಥೂಲವಾದಂಥ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡದು ಯಾವುದು, ಬ್ರಹ್ಮಾಂಡಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹೀಗೆ ಅದನ್ನೇ ಸ್ಥೂಲ ಅಂತ ಹೀಗೆ ವರ್ಣನೆ ಮಾಡಿರೋದು. ಸ್ಥವಿಷ್ಠಶ್ಚ ಅಂತ ಇಲ್ಲಿ ವರ್ಣನೆ ಮಾಡಿರೋದು. ಸ್ಥವಿಷ್ಠಶ್ಚ ಸ್ಥವೀಯಸ, ದೊಡ್ಡ ದೊಡ್ಡ ವಸ್ತುಗಳಲ್ಲಿ ಏನೇನೋ ನೋಡಿರ್ತೀವಿ ನಾವು. ಆ ಎಲ್ಲ ದೊಡ್ಡ ವಸ್ತುಗಳಲ್ಲಿ ಇದು ಅತ್ಯಂತ ದೊಡ್ಡ ವಸ್ತು ಅಂತ ಹೀಗೆ ಅದರ ತಾತ್ಪರ್ಯ. ಸ್ಥವಿಷ್ಠಶ್ಚ ಸ್ಥವೀಯಸ, ಅಂತಹ ಸ್ಥೂಲವಾದ ಈ ಅಂಡಕೋಶ, ಅದು ಅದರೊಳಗಿರುವಂತಹ ಭಗವಂತನಿಗೆ ಹರೇಹೇ ದೇಹ ಅಂದರೆ ದೇಹ ಸದೃಶ ಅಂತ ಅರ್ಥ. ಇದು ಯಾದವಾರರು ಮತ್ತು ವಿಜಯಧ್ವಜರು ಬರೆದಿರುವಂತಹ ಅರ್ಥಗಳನ್ನು ಹೇಳಿದ್ದೇನೆ. ಇಲ್ಲಿ ಉಳಿದ ವ್ಯಾಖ್ಯಾನಕಾರರು ಏನು ಅರ್ಥಗಳನ್ನು ಮಾಡ್ತಾರೆ ಅಂತನ್ನೋದನ್ನ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ. ಆ ಅರ್ಥಗಳು ಕೆಲವು ಬಾರಿ ನಮಗೆ ಮನಸ್ಸಿಗೆ ಸಮಾಧಾನ ಕೊಡುವಂಥ ಅರ್ಥಗಳಾಗಿರೋದಿಲ್ಲ, ಅಥವಾ ಇನ್ನೂ ಕೆಲವು ಬಾರಿ ಅನೇಕ ಗೊಂದಲಗಳೇ ಇರ್ತವೆ. ಆದ್ದರಿಂದ ಆ ಯಾವ ಅರ್ಥವನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ. ವಿಶೇಷ ಅಂದರೆ ವಿರಾಟ್ ದೇಹ, ಹೀಗೆ ಶ್ರೀಧರರು ಅದಕ್ಕೆ ಅರ್ಥ ಬರೆದಿದ್ದಾರೆ. ವಿಶೇಷ ಅಂದರೆ ಕಾರ್ಯಕಾರಣಾಕಾರ, ಪೃಥ್ವಿ ಆದಿ ಭೂತಮಯ ಪ್ರಪಂಚ, ಪೃಥ್ವಿ ಮೊದಲಾದ ಎಲ್ಲ ಭೂತಗಳೇನಿವೆ, ತನ್ಮಯವಾದ ಏನು ಪ್ರಪಂಚ ಇದೆ, ಆ ಪ್ರಪಂಚವೆಲ್ಲವೂ ಭಗವಂತನಿಗೆ ದೇಹ. ಅಲ್ಲಿರುವ ಕೆಲವು ವಿಷಯಗಳು ನಮಗೂ ಕೂಡ ಗ್ರಾಹ್ಯವೇ, ಆದರೂ ಅಲ್ಲೊಂದು ಕೆಲವು ಸ್ಪಷ್ಟತೆ ಇಲ್ಲದೆ ಇದ್ದಾಗ ಈಗ ನಾವು ಬೇರೆ ಅರ್ಥವನ್ನೇ ಸ್ವೀಕಾರ ಮಾಡಬೇಕಾಗ್ತದೆ. ಅದಕ್ಕಾಗಿ ಅದನ್ನಿಲ್ಲಿ ಪುರಾಣಿಕಾಚಾರ್ಯರು ಬೇರೆ ವ್ಯಾಖ್ಯಾನಗಳನ್ನೇನು ಇಲ್ಲಿ ವಿಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಅಲ್ಲಿರುವಂಥ ಅಂಶಗಳು ನಮ್ಗೆ ಗ್ರಾಹ್ಯವೇ, ಆದರೂ ಪೂರ್ಣವಾದ ಸ್ಪಷ್ಟತೆ ಆಚಾರ್ಯ ವ್ಯಾಖ್ಯಾನದಲ್ಲಿ ಸಿಗ್ತದೆ. ಅಂಡಕೋಶೇ ಶರೀರೇಷ್ಟಿನ ಸಪ್ತಾವರಣ ಸಂಯುತೆ ಅಂತ ಮುಂದಿನ ಶ್ಲೋಕ ನಾವು ನೋಡಬೇಕಾದಂತಹ ಶ್ಲೋಕ. 7 ಆವರಣಗಳಿಂದ ಕೂಡಿದೆ ಈ ಬ್ರಹ್ಮಾಂಡ. 5 ಮಹಾಭೂತಗಳು ಮತ್ತು ಮಹತ್ತತ್ವ, ಅಹಂಕಾರ ತತ್ವಗಳು, ಇವಿಷ್ಟು ಅದರ 7 ಆವರಣಗಳು. ಚತುರ್ಮುಖ ಬ್ರಹ್ಮನಿಗೆ ಇದೊಂದು ಶರೀರ ಇದ್ದಂತೆ. ಅದರೊಳಗೆ ಈ ಭಗವಂತ ಇದ್ದಾನೆ, ವೈರಾಜ ಅಂತ ಕರೆಸ್ಕೊಂಡಿರುವಂತಹ ಪುರುಷ ಭಗವಂತ ಇದ್ದಾನೆ. ಅವನನ್ನೇ ನಾವು ಧ್ಯಾನ ಮಾಡಬೇಕಾಗಿರುವುದು. ಸ ಭಗವಾನ್ ಧಾರಣಾಶ್ರಯ, ನಮ್ಮ ಧಾರಣಕ್ಕೆ ವಿಷಯನೇ ಈ ಭಗವಂತ ಆಗಬೇಕು ಅಂತ ಅದರ ತಾತ್ಪರ್ಯ. ವೈರಾಜ ಅಂತ ಇಲ್ಲಿ ಶಬ್ದ ಬಂತು. ಅದಕ್ಕಾಗಿ ಇವತ್ತಿನ ಪ್ರವಚನದ ಆರಂಭದಲ್ಲಿ ನಮೋ ಭಗವತೆ ವೈರಾಜಾಯ ಪರಮಪುರುಷಾಯ ಅಂತ ಹೇಳಿದೆ. ವೈರಾಜ ಅನ್ನೋ ಶಬ್ದ ಭಗವಂತನನ್ನು ಹೇಳ್ತದೆ. ವಿರಾಟ್ ಎಂಬ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಮುಂದೆ ಒಂದು ಶ್ಲೋಕ ಬರೋದಿದೆ ಇಲ್ಲೇ ಭಾಗವತ ತಾತ್ಪರ್ಯದಲ್ಲೇ, ಇದೇ ಸ್ಕಂದದಲ್ಲೇ, ಮುಂದೆ 9ನೇ ಅಧ್ಯಾಯದಲ್ಲಿ, 2ನೇ ಸ್ಕಂದದ 9ನೇ ಅಧ್ಯಾಯದ 45ನೇ ಶ್ಲೋಕದಲ್ಲಿ ವಿರಾಟ್ ಬ್ರಹ್ಮ ಸಮುದ್ದಿಷ್ಟ ಅಂತ, ಹೀಗೆ ವಿರಾಟ್ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಯಾಕೆಂದರೆ ಬ್ರಹ್ಮಾಂಡದ ಅಧಿಪತಿ ಅವನು, ಮತ್ತೆ ಬ್ರಹ್ಮಾಂಡ ಅನ್ನೋದು ಆತನಿಗೆ ಶರೀರ ಇದ್ದಂತೆ. ಬ್ರಹ್ಮಾಂಡ ವಿಗ್ರಹಂ ವಿಧಿಂ ಬ್ರಹ್ಮಾಂಡ ವಿಗ್ರಹಂ ಅಂತ ಅವನು ವರ್ಣನೆ ಮಾಡ್ತಾರೆ. ಸಮಸ್ತ ಬ್ರಹ್ಮಾಂಡವೂ ಕೂಡ ಆತನಿಗೆ ಶರೀರ ಇದ್ದಂತೆ, ಆತ ಅದರ ಅಧಿಪತಿ. ಅಮನ ಅಂತರ್ಯಾಮಿಯಾದ ಭಗವಂತನನ್ನು ವೈರಾಜ ಅಂತಾರೆ. ವಿರಾಟ್ ಬ್ರಹ್ಮ ಸಮುದ್ದಿಷ್ಟ ತದ್ಗತಃ ಪರಮೋಯತಃ ಅತಃ ವೈರಾಜ ಇತ್ಯೇನಂ ಆಹುಹು ಈಶತ್ವತೋ ವಿರಾಟ್. ಅವನನ್ನ ವಿರಾಟ್ ಆದಂಥ ಪರಮಾತ್ಮನಲ್ಲಿ, ವಿರಾಟ್ ಆದಂಥ ಚತುರ್ಮುಖ ಬ್ರಹ್ಮನಲ್ಲಿ ಇವನಿದ್ದಾನಾದ್ರಿಂದ ಇವನನ್ನ ವೈರಾಜ ಅಂತ ಹೇಳ್ತಾರೆ. ಈ ಭಗವಂತನು ಸರ್ವಶಬ್ದವಾಚ್ಯದಿಂದ ವಿರಾಟ್ ಶಬ್ದವಾಚ್ಯನೂ ಹೌದು, ವೈರಾಜ ಶಬ್ದವಾಚ್ಯನೂ ಹೌದು. ಅದನ್ನು ಈಗ ನಾವು ಏನು ಭಾಗವತ ತಾತ್ಪರ್ಯ ಇಲ್ಲಿ ನೋಡ್ತಾ ಇದ್ದೇವೆ 1ನೇ ಅಧ್ಯಾಯದಲ್ಲಿ, ಇಲ್ಲಿಯೂ ಕೂಡ ಅದು ಬರೋದಿದೆ. ಅಂಡಕೋಶೋ ವಿರಾಟ್ ಪ್ರೋಕ್ತಃ ವಿಶೇಷೇಣ ಪ್ರಕಾಶನಾತ್ ವೈರಾಜ ತದ್ಗತೋ ವಿಷ್ಣು ಅಥವಾ ಸರ್ವತೋವರಃ ಅಂತ ಈಗಿಲ್ಲಿ ನಾವು ನೋಡ್ತಾ ಇರೋದು.
ಅದಕ್ಕೇನರ್ಥ ಅಂದರೆ ಅಂಡಕೋಶ ವಿರಾಟ್ ಪ್ರೋಕ್ತ. ವಿರಾಟ್ ಎಂಬ ಶಬ್ದದಿಂದ ನಾವು ಚತುರ್ಮುಖ ಬ್ರಹ್ಮನನ್ನು ತಗೊಳ್ಬಹುದು, ಆ ಬ್ರಹ್ಮಾಂಡವನ್ನು ತಗೊಳ್ಬಹುದು. ಎಲ್ಲದಕ್ಕೂ ಕೂಡ ಪ್ರಮಾಣಗಳಿವೆ. ಬೇರೆ ಬೇರೆ ಸಂದರ್ಭದಲ್ಲಿ ಆ ಬೇರೆ ಬೇರೆ ಅರ್ಥವನ್ನೇ ನಾವು ಅದಕ್ಕೆ ಸ್ವೀಕಾರ ಮಾಡಬೇಕಾಗ್ತದೆ. ಬ್ರಹ್ಮಾಂಡವನ್ನ ವಿರಾಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ವಿಶೇಷಣ ಪ್ರಕಾಶನ, ಅದು ಪ್ರಕಾಶಮಾನವಾಗಿರ್ತದಂತೆ, ಹೊಳಿತಾ ಇರ್ತದಂತೆ, ಬಂಗಾರದಂತಹ ಒಂದು ಬಣ್ಣ ಅದಕ್ಕಿದೆ. ಹೀಗೆ ಅದನ್ನ ಸ್ವರ್ಣಮಯವಾದ ಒಂದು ಅಂಡ ಅಂತ ಬೇರೆ ಬೇರೆ ಕಡೆ ವರ್ಣನೆ ಮಾಡ್ತಿರ್ತಾರೆ. ಹೀಗೆ ವಿಶೇಷವಾಗಿ ರಾಟ್ ಪ್ರಕಾಶಿಸುವುದರಿಂದ ಈ ಬ್ರಹ್ಮಾಂಡವನ್ನ ವಿರಾಟ್ ಅಂತ ಹೇಳಬೇಕು. ಅದರೊಳಗಿರುವಂತಹ ಪರಮಾತ್ಮನನ್ನ ವೈರಾಜ ತದ್ಗತೋ ವಿಷ್ಣು. ಭಗವಂತನನ್ನು ವಿರಾಟ್ ಅಂತಲೂ ಹೇಳ್ಬೋದು, ವೈರಾಜ ಅಂತಲೂ ಹೇಳ್ಬೋದು. ಬ್ರಹ್ಮಾದಿಗಳಿಗೆಲ್ಲರಿಂದಲೂ ಆತ ಶ್ರೇಷ್ಠ ಅಥವಾ ಸರ್ವತೋ ವರಹ. ವಿರಾಟ್ ಅನ್ನೋ ಶಬ್ದಕ್ಕೆ ಎರಡರ್ಥ. ವೈರಾಜ ಅನ್ನೋ ಶಬ್ದಕ್ಕೂ ಕೂಡ ಈ ಥರದ್ದು ಎರಡರ್ಥ ಬರ್ತವೆ. ಒಂದು, ವಿಶೇಷವಾಗಿ ಪ್ರಕಾಶಿಸ್ತಾ ಇರುವಂತಹ ಹೊಳೆಯುವಂತಹ ಈ ಬ್ರಹ್ಮಾಂಡ, ಅದರೊಳಗೆ ಬ್ರಹ್ಮ, ಅದರೊಳಗೆ ಪರಮಾತ್ಮ ಇರುವುದರಿಂದ ಆ ಪರಮಾತ್ಮನನ್ನು ವೈರಾಜ ಅನ್ಬೇಕು. ಅಥವಾ ವಿಶೇಷವಾಗಿ ರಾಟ್, ಈ ಜಗತ್ತೆಲ್ಲದಕ್ಕೂ ಕೂಡ ಅಧಿಪತಿ, ಚತುರ್ಮುಖ ಬ್ರಹ್ಮಾದಿಗಳಿಗೂ ಆತ ಸಾಮ್ರಾಟ್. ಹೀಗೆ ಸರ್ವತೋ ವರಹ, ಎಲ್ಲರಿಗಿಂತಲೂ ಶ್ರೇಷ್ಠ ರಾಜ. ಆದ್ದರಿಂದ ಆತನನ್ನ ವಿರಾಟ್ ವೈರಾಜ ಅಂತಲೂ ಹೀಗೂ ಕೂಡ ಕರೀಬಹುದು. ಹೀಗೆ ವಿರಾಟ್ ಎಂಬ ಶಬ್ದ ಭಗವಂತನನ್ನು ಹೇಳ್ತದೆ, ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ ಮತ್ತು ಬ್ರಹ್ಮಾಂಡವನ್ನು ಹೇಳ್ತದೆ. ಈಗ ಸಾಧಕ ಧ್ಯಾನ ಮಾಡಬೇಕಾಗಿರುವುದು ಬ್ರಹ್ಮಾಂಡದ ಒಳಗಿರುವಂತಹ ಚತುರ್ಮುಖ ಬ್ರಹ್ಮ, ಅವನೊಳಗಿರುವಂತಹ ಈ ಪರಮಾತ್ಮನನ್ನ. ಪುರುಷ, ಅವನು ಪುರುಷ ಅಂತ ಕರೆಸ್ಕೊಂಡಿದ್ದಾನೆ. ಧಾರಣಾಶ್ರಯ, ಅವನಿಗೆ ಯಾಕೆ ಪುರುಷ ಅಂತ ಕರೀತಾರೆ? ಮತ್ತೆ ಈ ಬ್ರಹ್ಮಾಂಡವನ್ನ ಶರೀರ ಅಂತ ಯಾಕೆ ಕರೀತಾರೆ? ಅದನ್ನು ವಿಜಯಧ್ವಜರು ಹೇಳ್ತಾರೆ. ಶರೀರೇ ಶೀರ್ಯಮಾಣತ್ವ ತನ್ನಾಮ್ನೆ ಅಂಡಕೋಶ. ನಮ್ಮ ಶರೀರವನ್ನು ಯಾಕೆ ಶರೀರ ಅಂತ ಕರೀತಾರೆ? ಸ್ವಲ್ಪ ವಿಚಾರ ಮಾಡಿದರೆ ಬ್ರಹ್ಮಾಂಡವನ್ನು ಶರೀರ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾಗ್ತದೆ. ಶೀರ್ಯತೆ, ಒಂದಲ್ಲ ಒಂದು ಕಾಲ ನಮ್ಮ ಶರೀರ ಅಂತ ಅನ್ನೋದು ನಷ್ಟವಾಗಿ ಹೋಗ್ತದೆ, ಸತ್ತೇ ಹೋಗ್ತದೆ. ಶರೀರ ಗಟ್ಟಿಮುಟ್ಟಾಗಿದ್ದಾಗಲೇ ಬೆಂಕಿಯ ದಾಳಿಗೋ ಮತ್ಯಾವುದೋ ನೀರಿನ ಹಾವಳಿಗೋ ತುತ್ತಾದರೆ ಇದು ಅಲ್ಲೇ ನಷ್ಟ ಆಗಿ ಹೋಗ್ತದೆ. ಏನಾಗದೆ ಹೋದರೂ, ಯಾವುದೇ ಅವಘಡ ಆಗದೆ ಹೋದರೂ, ಅಪಘಾತ, ಬೆಂಕಿಯ ಅನಾಹುತ ಏನೂ ಆಗದೆ ಹೋದರೂ ಒಂದಲ್ಲ ಒಂದು ಕಾಲಕ್ಕೆ ಈ ದೇಹ ಅಂತನ್ನೋದು ನಷ್ಟವಾಗಿ ಹೋಗಬೇಕು. ಹೀಗೆ ವಿಶೀರ್ಣ ಆಗುವುದರಿಂದ, ಒಂದಲ್ಲ ಒಂದು ಕಾಲಕ್ಕೆ ನಷ್ಟ ಆಗುವುದರಿಂದ ಈ ನಮ್ಮ ಶರೀರವನ್ನು ಶರೀರ ಅಂತಾರೆ. ಬ್ರಹ್ಮಾಂಡವೂ ಕೂಡ ಹಿಂದೆ ಅನೇಕ ಬ್ರಹ್ಮಾಂಡಗಳಿದ್ದವು, ಎಲ್ಲ ಬ್ರಹ್ಮಾಂಡಗಳು ನಷ್ಟ ಆಗಿ ಹೋಗಿವೆ. ಈಗ ಇನ್ನೊಂದು ಬ್ರಹ್ಮಾಂಡ ಬಂದಿದೆ, ಮುಂದೆ ಮತ್ತೊಂದು ಬ್ರಹ್ಮಾಂಡ ಬರ್ತದೆ. ಆದ್ದರಿಂದ ಅದನ್ನು ಕೂಡ ಶರೀರ ಅಂತ ಹೀಗೆ ಕರೀತಾರೆ, ಈ ಬ್ರಹ್ಮಾಂಡವನ್ನೇ. ಪುರುಷ ಅಂತ ಯಾಕೆ ಕರೀತಾರೆ ಅಂದರೆ, ಸನೋತಿ ಇತಿ ಪುರುಷ. ಸನೋತಿ ಅಂದರೆ ಕೊಡುವವನು ಅಂತ ಅರ್ಥ. ಶಣು ದಾನೆ, ಶಣು ವಿಭಕ್ತವು ಅಂತೀಗೆಲ್ಲ ಧಾತುಗಳಿವೆ. ಪುರು ಅಂದರೆ ಸಾಕಷ್ಟು, ನಮಗೇನು ಬೇಕೋ ಅದನ್ನು ಕೊಡ್ತಾನೆ. ಶ್ರವಣದ ಫಲ ಕೊಡ್ತಾನೆ, ಮನನದ ಫಲ ಕೊಡ್ತಾನೆ, ಧ್ಯಾನದ ಫಲ ಕೊಡ್ತಾನೆ. ಹೀಗೆ ಎಲ್ಲವನ್ನು ಕೂಡ ಅವನು ಕೊಟ್ಟೆ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಅದರಿಂದ ಆತ ಪುರುಷ. ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅದನ್ನ ಈಗ ನೋಡೋಣ. ಅತ್ರ ವೈರಾಜ ಪುರುಷ ವಿರಿಂಚ ಇತಿ ಭಾತಿ. ಕೆಲವು ಕಡೆ ವೈರಾಜ ಅನ್ನೋ ಶಬ್ದವನ್ನು ಕೇಳಿದಾಗ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಬರುವ ಸಾಧ್ಯತೆ ಇದೆ. ಹಾಗರ್ಥ ಅಲ್ಲ. ವೈರಾಜ ಅಂದ್ರೆ ಭಗವಂತ ಅಂತಾನೆ ತಿಳ್ಕೊಳ್ಬೇಕು. ರಾಟ್ ಶಬ್ದ ರಾಜಪರ್ಯಾಯ ವರವಾಚಿ. ರಾಜ ಅಂತ ಹೀಗೆ ಶಬ್ದ ಇದೆಯೋ, ರಾಜಾನೋ ರಾಜಾನಹ ಅಂತ. ಹಾಗೆ ರಾಟ್ ರಾಜವು ರಾಜ ಅಂತ ಇನ್ನೊಂದು ಶಬ್ದವೂ ಕೂಡ ಇದೆ. ವಿರಾಟ್ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠ, ಪ್ರಕಾಶಮಾನನಾದವನು, ಹೀಗೆಲ್ಲ ಅರ್ಥ. ವಿಶೇಷೇಣ ವರಹ ವಿರಾಟ್, ವಿಶೇಷೇಣ ಶ್ರೇಷ್ಠನಾದವನು. ವಿರಾಡೇವ ವೈರಾಜ.
ಯಾವ ಭಗವಂತ ವಿರಾಟ್ ಅಂತ ಕರೆಸ್ಕೊಂಡಿದ್ದಾನೋ ಅವನನ್ನೇ ವೈರಾಜ ಅಂತಲೂ ಕರೀತಾರೆ. ಒಟ್ಟಾರೆ ಮೂಲದ ಅರ್ಥ ಏನಾಯಿತು ಅಂದರೆ, ಅಂಡಕೋಶೆ ಪೂರ್ವೋಕ್ತೆ ಹಿಂದೆ ವರ್ಣಿತವಾದಂಥ 7 ಆವರಣಗಳಿಂದ ಕೂಡಿದ ಈ ಬ್ರಹ್ಮಾಂಡವೇನಿದೆ, ಅದರಲ್ಲಿ ಶರೀರ ಅಂತ ಕರೆಸ್ಕೊಂಡಿರುವಂಥ ತತ್ತಂತತ್ವೇನ ಶರೀರ ಸದೃಶೇ ಬ್ರಹ್ಮದೇಹೇ, ಚತುರ್ಮುಖ ಬ್ರಹ್ಮನ ದೇಹದಲ್ಲಿ, ಬ್ರಹ್ಮಾಂಡದೊಳಗೆ ಚತುರ್ಮುಖ ಬ್ರಹ್ಮನ ದೇಹ, ಅದರಲ್ಲಿ ಪುರುಷ ಇದ್ದಾನೆ. ಪುರುಷ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಹೇಳ್ತಾರೆ ಯಾದವಾರ್ಯರು. ಪುರು ಅಂದರೆ ಅನೇಕ ಅಂತ ಅರ್ಥ. ಷ ಅಂದರೆ ಷಡ್ಗುಣಗಳ ಸಂಕೇತ. ಅದು ಷ ಅನ್ನುವುದು ಷಟ್ ಅನ್ನುವುದರ ಸಂಕ್ಷಿಪ್ತ ರೂಪ. ಜ್ಞಾನ, ವೈರಾಗ್ಯ ಮೊದಲಾದ 6 ಗುಣಗಳು ಭಗವಂತನಿಗಿವೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶತಃ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೇವ ಷಣ್ಣಾಂ ಭಗೈತೀರಣ ಅಂತ 6 ಗುಣಗಳಿವೆ. 6 ಗುಣಗಳು, ಒಂದೊಂದು ಗುಣವೂ ಅನಂತವಾಗಿದೆ. ಪುರು ಅಂದರೆ ಅನಂತವಾಗಿರುವ, ಷ ಅಂದರೆ 6 ಗುಣಗಳು ಯಾರಿಗಿವೆಯೋ ಆತ ಭಗವಂತನೇ ಪುರುಷ. ಇಂಥ ಭಗವಂತನನ್ನು ನಾವಿಲ್ಲಿ ಧ್ಯಾನಿಸಬೇಕು ಅಂತ ಅರ್ಥ. ಇಂಥ ಭಗವಂತನನ್ನು ಧ್ಯಾನಿಸಿದರೆ ನಮ್ಮ ಮನಸ್ಸಿನ ಮಲ ಎಲ್ಲವೂ ಕೂಡ ಕಳೆದು ಹೋಗ್ತದೆ. ನಾವು ನಿತ್ಯ ನಮ್ಮ ಮನೆಗಳಲ್ಲಿ ಯಾವ್ಯಾವ ಪ್ರತಿಮೆಗಳನ್ನು ನೋಡಿರ್ತೀವಿ, ಮಠಗಳಲ್ಲಿ ಮಂದಿರಗಳಲ್ಲಿ ಪ್ರತಿಮೆಗಳನ್ನು ನೋಡಿರ್ತೀವಿ, ಅದೆಲ್ಲವನ್ನೂ ನೋಡುವುದಲ್ಲದೆ, ಅಲ್ಲೆಲ್ಲ ಭಗವಂತನ ಆರಾಧನೆ ಮಾಡುವುದಲ್ಲದೆ, ಸಾಧಕನಾದವನು ಅಂತ್ಯಕಾಲದಲ್ಲಿ ಆ ಬ್ರಹ್ಮಾಂಡದಲ್ಲಿ ಅಂತರ್ಗತನಾಗಿರುವಂಥ ಆ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಇಲ್ಲಿ ಬಂದಿರುವಂಥ 1ನೇ ಅಧ್ಯಾಯದಲ್ಲಿ ಮತ್ತು 10ನೇ ಅಧ್ಯಾಯದಲ್ಲಿ ಇಲ್ಲೆಲ್ಲ ಕಡೆಯೂ ಕೂಡ ಬಂದಿರುವಂಥ ಒಂದು ಶ್ಲೋಕವನ್ನು ಹೇಳಿದೆ. ಹಾಗೆ ಮುಂದೆ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ ಒಂದು ಕೂಡ ಕೇಳಿ ಬರ್ತದೆ. ಅದು ಕೂಡ ನಾವು ಒಂದು ಬಾರಿ ನಾವು ಗಮನಿಸಬೇಕು. ಹೀಗೆ ಭಾಗವತದ ಶ್ಲೋಕವೇ ಇದೆ. ಅದನ್ನು ನೋಡಿದರೆ ಈ ಶಬ್ದಗಳ ಬಗ್ಗೆ ನಮಗೊಂದು ಸ್ಪಷ್ಟತೆ ಬರ್ತದೆ. ಆ ಶ್ಲೋಕ ಏನು ಹೇಳ್ತಿದೆ ಅಂದರೆ, ತಥೋ ವಿರಾಜಮುತ್ಸೃಜ್ಯ ವೈರಾಜ ಪುರುಷೋ ನೃಪ ಅವ್ಯಕ್ತಂ ವಿಶತೆ ಸೂಕ್ಷ್ಮಂ ನಿರಿಂಧನ ಇವಾನಲಃ. ಈ ವೈರಾಜ ಅಂತ ಚತುರ್ಮುಖ ಬ್ರಹ್ಮನನ್ನು ಕರೀತಾರೆ. ಅಲ್ಲಿ ಈಗ ನಾವು ನೋಡ್ತಿರುವುದು ವೈರಾಜ ಅಂದರೆ ಭಗವಂತನನ್ನು ನೋಡಿದ್ವಲ್ಲ, ಅಲ್ಲಿ ವೈರಾಜ ಅಂದರೆ ಚತುರ್ಮುಖ ಬ್ರಹ್ಮನನ್ನೇ ಹೇಳ್ತಾರೆ. ಅವನು ಬ್ರಹ್ಮಾಂಡದಲ್ಲಿ ಅಂತರ್ಗತನಾದವನು. ಅವನು ಕೂಡ ಪುರುಷ ಅಂತ ಕರೆಸ್ಕೊಂಡಿದ್ದಾನೆ ಚತುರ್ಮುಖ ಬ್ರಹ್ಮ. ಅವನು ಆ ಬ್ರಹ್ಮಾಂಡವೆಂಬ ತನ್ನ ಶರೀರವನ್ನು ಬಿಟ್ಟು ಪರಬ್ರಹ್ಮನಾದಂಥ ನಾರಾಯಣನನ್ನು ಪ್ರವೇಶ ಮಾಡ್ತಾನೆ ಅಂತ ಹೀಗೆ ಅಲ್ಲಿ ಬಂದಿರುವಂತಹ ವಿಚಾರ. ಇದು ನಮಗೊಂದು ಗೊತ್ತಿರಬೇಕು. ವಿರಾಟ್ ಅಂದರೆ ಆ ಬ್ರಹ್ಮಾಂಡ, ಅದನ್ನು ಬಿಟ್ಟ. ಇನ್ನು ನಾವು ನೋಡಿದ್ವಲ್ಲ, ವಿರಾಟ್ ಅಂದರೆ ಪರಮಾತ್ಮನೂ ಹೌದು, ಚತುರ್ಮುಖ ಬ್ರಹ್ಮನೂ ಹೌದು, ಬ್ರಹ್ಮಾಂಡವೂ ಹೌದು. ವೈರಾಜ ಅಂದರೆ ಪರಮಾತ್ಮನೂ ಹೌದು, ಚತುರ್ಮುಖ ಬ್ರಹ್ಮನೂ ಹೌದು. ಮುಖ್ಯವಾಗಿ ವಿರಾಟ್, ವೈರಾಜ ಇವೆಲ್ಲ ಶಬ್ದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಜ್ಞಾನಿಗಳ ದೃಷ್ಟಿಯಲ್ಲಿ, ಶಬ್ದಗಳ ನಿಷ್ಪತ್ತಿಯ ದೃಷ್ಟಿಯಿಂದ ಮುಖ್ಯವಾಗಿ ವಾಚ್ಯನಾದವನು ಆ ಭಗವಂತ ಅಂತ ಅದರ ಅರ್ಥ ಗೊತ್ತಾಗ್ತದೆ. ಅದರೊಂದಿಗೆ ಇವತ್ತಿನ ಈ ಭಾಗ 24 ಮತ್ತು 25 ಇವೆರಡು ಶ್ಲೋಕಗಳನ್ನು ನಮಗೆ ಇವತ್ತು ನೋಡಲಿಕ್ಕೆ ಸಾಧ್ಯ ಆಯಿತು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.